ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೋಡಿ, ನಿಜವಾಗ್ಲೂ ಹೇಳಬೇಕು ಅಂದರೆ ರಾತ್ರಿ ನಾನೊಂದು 2ರಿಂದ 3 ಗಂಟೆ ಮಲ್ಕೊಂಡಿರ್ಬೋದು. ರಾತ್ರಿ 10ರಿಂದ ಸ್ಟಾರ್ಟ್ ಮಾಡಿ ಬೆಳಗ್ಗೆ 6 ಗಂಟೆವರೆಗೂ ಒಂದು 25 ಬ್ಲೌಸನ್ನು ಕಟ್ ಮಾಡಿದ್ದೀನಿ. ಇನ್ನೂ 10 ಬ್ಲೌಸ್ ಇತ್ತು, ಅದನ್ನು ಕಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಲೈನಿಂಗು ತರುವಾಗ ಮಿಸ್ ಆಗಿ ಅವು ತಂದಿಲ್ಲ ಅವರು. ತುಂಬ ಲೈನಿಂಗ್ ಹೇಳಿದಾಗ ನಮ್ಮ ಮನೆಯವರಿಗೂ ಸ್ವಲ್ಪ ಮಿಸ್ ಆಗುತ್ತಲ್ವ, ಆ ಥರ ಈಗ ಮತ್ತೆ ತರಿಸ್ಬಿಟ್ಟು ನಾನು ಕಟ್ಟಿಂಗ್ ಮಾಡಬೇಕು. ಒಂದು 25 ಬ್ಲೌಸ್ ಕಟ್ ಮಾಡಿದ್ದೀನಿ. ಅಂದರೆ ಒಂದೊಂದು ಬ್ಲೌಸ್ ಅಳತೆ ಕಟ್ಟಿದ್ದೀನಲ್ವ, ಅದರಲ್ಲಿ 3, 4, 2 ಈ ರೀತಿ ಇದೆ. ಹಾಗಾಗಿ ಗೊತ್ತಾಗೋದಿಲ್ಲ. ಅಂದರೆ ಒಂದೊಂದೇ ಅಳತೆದು 3, 4 ಇದ್ದಾಗ ಅದರಲ್ಲೇ ಕಟ್ಟಿ ಇರ್ತೀವಿ. ನೋಡಿ ಎಷ್ಟೊಂದು ಬ್ಲೌಸ್ ಕಟ್ ಮಾಡಿದ್ದೀವಿ. ಇದಿಷ್ಟು ಇವತ್ತು ಹೊಲಿತೀವ ಅಂತ ನೋಡಬೇಕು. ನಾನು ಒಬ್ಬಳೇ ಅಲ್ಲ, ನಾನು ಸಹನಾ ಮತ್ತು ಯಾಸ್ಮಿನು ಹಾಗೆಯೇ ಕಸ್ಟಮರ್ ಬರ್ತಾ ಇರ್ತಾರೆ. ಇನ್ನು ಕೇವಲ 8 ದಿವಸ ಇದೆ ನಮ್ಮೂರಿನ ಜಾತ್ರೆ. ಹಾಗಾಗಿ ಜಾತ್ರೆ ಹತ್ರ ಬಂದಂಗೂ ಡ್ರೆಸ್ ಫಿಟ್ಟಿಂಗ್ ಆಗಿರ್ಬೋದು, ಬಟ್ಟೆ ನೋಡೋದಕ್ಕಾಗಿರ್ಬೋದು, ಅಥವಾ ಸ್ಟಿಚ್ ಮಾಡಿಸೋದಕ್ಕಾಗಿರ್ಬೋದು ಬರ್ತಾರೆ. ರೆಗ್ಯುಲರ್ ಕಸ್ಟಮರು, ಕಾಯಂ ಕಸ್ಟಮರ್ಗೆ ನಾವು ಅವ್ರು ಯಾವಾಗೇ ಬಂದ್ರೂ ವಾಪಸ್ ಕಳಿಸೋದಕ್ಕೆ ಆಗಲ್ಲ, ಈಸ್ಕೊಂಡು ಹೊಲ್ಕೊಡ್ಲೇಬೇಕಾಗತ್ತೆ. 1-2 ಬ್ಲೌಸು ತೊಗೊಂಡು ಬರ್ತಾರೆ. ಅಂದರೆ ಜಾತ್ರೆ ಹತ್ತತ್ರ ಒಂದು 3-4 ದಿವಸ ಇರಬೇಕಾದ್ರೆಲ್ಲ ಬಟ್ಟೆ ತೊಗೊಬಿಡ್ತಾರಲ್ವ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಕಟ್ ಮಾಡಿದ್ದೀವಿ ಅಂತೇಳಿ. ಕಟಿಂಗ್ ಒಂದು ಮುಗೀತು ಅಂತಂದರೆ ಸ್ಟಿಚಿಂಗ್ ಬೇಗ ಮಾಡಿಬಿಡ್ಬೋದು, ಟೆನ್ಷನ್ ಇರಲ್ಲ. ಲೈನಿಂಗು ದಾರ ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಸ್ಟಿಚ್ ಮಾಡ್ಬೋದು. ಈಗ ತುಂಬ ಕಡೆ ಜಾತ್ರೆ ನಡೀತಾ ಇರೋದ್ರಿಂದ ಎಲ್ಲ ಕಡೆನೂ ವರ್ಕ್ ಅನ್ನೋದು ಇದ್ದೇ ಇರುತ್ತೆ ಟೈಲರ್ಸ್ಗಳಿಗೆ. ನಾನು ವಿಡಿಯೋ ನೋಡಿದಂಥ ಟೈಲರ್ಸ್ಗಳಿಗೆ ಬಟ್ಟೆ ಹೊಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಯಾಕಂದರೆ ನಾನು ಪ್ರತಿದಿನದ ಎಲ್ಲ ವಿಡಿಯೋಗಳನ್ನು ಹಾಕ್ತೀನಿ. ಮತ್ತು ಒಬ್ಬರು ಕೇಳಿದ್ರು, ನೀವು ಎಷ್ಟು ಬ್ಯುಸಿ ಇದ್ರೂ ವಿಡಿಯೋ ಮಿಸ್ ಮಾಡಲ್ಲ ಅಕ್ಕ ಅಂತೇಳಿ. ಇಲ್ಲ, ನನಗೆ ಏನಾಯಿತು ಅಂತಂದರೆ ಈಗ ಒಂದು 2-3 ದಿನ ಫುಲ್ಲು ಮನೆ ಕ್ಲೀನ್ ಮಾಡೋದಿತ್ತು. ವಿಡಿಯೋ ಮಾಡೋದಕ್ಕೂ ಸಹಿತ ಟೈಮ್ ಸಿಕ್ಕಿಲ್ಲ. ಮನೆ ಕ್ಲೀನಿಂಗು ಮತ್ತು ಬಟ್ಟೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು, ಕಸ್ಟಮರ್ ಅಟೆಂಡ್ ಮಾಡೋದು, ಸ್ಯಾರಿ ಬೇರೆ ಸೇಲ್ ಮಾಡೋಕ್ಕೆ ತಂದಿದ್ನಲ್ವ. ಹಾಗಾಗಿ ಅದು ಬಟ್ಟೆಗಳನ್ನು ತೋರಿಸೋದು ಅಂತೇಳ್ಬಿಟ್ಟು ಪುರ್ಸೊತ್ತೇ ಇಲ್ಲ. ಆದರೂ ವಿಡಿಯೋ ಮಾಡಬೇಕು ಅಂತೇಳಿ ನಾನು ಅಂದ್ಕೊಳ್ತೀನಿ. ಆದರೆ ಏನು ಮಾಡೋದು, ಜಾತ್ರೆ ಮುಗಿಯೋ ತನಕ ನಮ್ಮ ವ್ಯೂವರ್, ಸಬ್ಸ್ಕ್ರೈಬರ್ ಎಲ್ಲರೂ ಸಹಿತ ನನಗೆ ಸಪೋರ್ಟ್ ಮಾಡಬೇಕು. ಪರವಾಗಿಲ್ಲ ಅಕ್ಕ, ಜಾತ್ರೆ ಮುಗಿದ ಮೇಲೇ ವೀಡಿಯೋಸ್ ಹಾಕಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಡಿಸೈನು ವೀಡಿಯೋ ಸಹಿತ ನಾಳೆ ಒಂದು ಬರುತ್ತೆ. ವಿಡಿಯೋ ಎಷ್ಟೋ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮೇ ಸಾಕಾಗ್ತಿಲ್ಲ. ಯಾಕಂದರೆ ಈಗ ಒಂದು 8 ಗಂಟೆ ಆಗ್ತಿದ್ದಂಗೆ ಕಸ್ಟಮರ್ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೋಡಿ, ಎಲ್ಲ ಕಡೆನೂ ಬಟ್ಟೆ ಫುಲ್ಲಾಗಿ ಇಲ್ಲೊಂದು ನಮ್ಮ ಓಣಿಯಲ್ಲೊಂದು ನಾಲೆ ಇತ್ತು, ಅಂದರೆ ದಾರ ಇತ್ತು, ಅದರ ಸಹಿತ ಇಟ್ಟಿದ್ದೀನಿ. ಅಂದರೆ ಬಟ್ಟೆ ಕೇಳಕ್ಕೆ ಬಂದಾಗ ನನಗೂ ಸಹ ಕನ್ಫ್ಯೂಸ್ ಆಗಬಾರ್ದು, ಮಿಸ್ ಆಗಬಾರ್ದು ಅಂತೇಳ್ಬಿಟ್ಟು ಇಟ್ಟಿದ್ದೀನಿ. ಇದು ಸಹಿತ ನಮ್ಮ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಕೊಟ್ಟಿದ್ದರು. ಒಂದು ಅಂದರೆ ವರ್ಕ್ ಹಾಕ್ಸ್ಬಿಟ್ಟು ಅವರೇ ಮೈಸೂರಲ್ಲಿ ವರ್ಕ್ ಹಾಕ್ಬಿಟ್ಟು ಕೊಟ್ಟಿದ್ದರು. ನಾವು ಸ್ಟಿಚ್ ಮಾಡಿದ್ದೀವಿ. ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಫೋಟೋಸು ವೀಡಿಯೋಸ್ ಹಾಕ್ತಾ ಇರ್ತೀನಲ್ಲ ಸ್ಟಿಚ್ ಮಾಡಿರೋದು, ಅದನ್ನು ನೋಡಿಬಿಟ್ಟು ಕೊಟ್ಟಿದ್ದಾರೆ. ಅದನ್ನು ನಾವು ಸ್ಟಿಚ್ ಮಾಡಿಟ್ಟಿದ್ವಿ, ಇನ್ನು ಕೊಟ್ಟು ಕಳಿಸ್ಬೇಕು. ಹೀಗೆ ಫ್ರೆಂಡ್ಸ್, ನಾವು ಮತ್ತು ಎಲ್ಲ ಟೈಲರ್ಸ್ಗಳಿಗೂ ಹೇಳ್ತೀನಿ, ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀರಂದರೆ ಅದೊಂದನ್ನೇ ಮಾಡಬೇಡಿ. ಅದರಲ್ಲಿ ನೀವು ಇಂಪ್ರೂವ್ಮೆಂಟ್ ಫುಲ್ಲು ಕಲ್ತು ನೀವು ಫುಲ್ಲು ಚುರುಕಾದ್ಮೇಲೆ ಅದ್ರ ಜೊತೆಗೆ ಇದೇ ರೀತಿ ಬಟ್ಟೆ ಸೇಲ್ ಆಗಿರ್ಬೋದು, ಅಥವಾ ಇನ್ನು ಟೈಲರಿಂಗ್ ಮೆಟೀರಿಯಲ್ ಸೇಲಿಂಗ್ ಆಗಿರ್ಬೋದು, ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಅದ್ರ ಜೊತೆಗೆ ಇದು ಸಹಿತ ವರ್ಕ್ ಆಗುತ್ತೆ. ನೀವು ಫುಲ್ಲು ಕಲ್ತ ಮೇಲೆ ಹೆಲ್ಪರಿಗೆ ಅಂತ ನೀವು ಇಬ್ಬರನ್ನ ಇಟ್ಕೊಬೋದು. ಹೆಚ್ಚೆಚ್ಚು ಕೆಲಸನೂ ಸಹ ಮಾಡ್ಬೋದು. ನೋಡ್ತಾ ಇರ್ಬೋದು, ಅಂದರೆ ಸ್ವಲ್ಪ ಥ್ರೆಡ್ಡನ್ನು ಬಿಟ್ಬಿಟ್ಟಿದ್ದಾರೆ. ಈಗ ಫುಲ್ ಬಟ್ಟೆಗಳಲ್ವ, ನಾವು ಸಹಿತ ಬೇಗ ಅಂಥೇಳಿ ಕಟ್ಟಿಂಗ್ ಕೊಡ್ತಾನೆ ಇರ್ತೀವಿ. ಅವರಿಗೂ ಸಹಿತ ಬೇಗ ಹೊಲಿಬೇಕಲ್ವ. ಹಾಗಾಗಿ ಎಲ್ಲೆಲ್ಲೋ ಒಂದೊಂದು ಕಡೆ ಮಿಸ್ ಆಗಿ ಥ್ರೆಡ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು 2 ದಿನ ನೋಡಿ ಫ್ರೆಂಡ್ಸ್, ಜಾತ್ರೆ ನಾಳೆ ನಾಡ್ದಿದೆ ಅನ್ನೋಷ್ಟೊತ್ತಿಗೆ ಬಟ್ಟೆ ತೊಗೊಬರ್ತಾರೆ. ಆಗ ನಮಗೆ ಇಸ್ಕೊಳ್ಳೋ ಹಾಗೂ ಇಲ್ಲ, ಬೇಡ ಅಂತ ಹೇಳೋ ಹಾಗೂ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ತುಂಬ ಪರಿಚಿತವ್ರು ಬಂದರೆ ವಾಪಸ್ ಕಳ್ಸೋಕ್ಕೆ ಆಗಲ್ಲ. ನಮಗೆ ಜಾತ್ರೆ ಖುಷಿನೇ ಇರೋದಿಲ್ಲ. ಯಾಕಂದರೆ ಬಟ್ಟೆ ಕೊಡಬೇಕು ಅನ್ನೋ ಟೆನ್ಷನ್ನು. ಈಗ ನೀವು ನೋಡ್ಬೋದು, ಒಂದು ವಾರ ಆಯಿತು ಮನೆ ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ನು, ಬಟ್ಟೆ ಕೊಡಬೇಕು ಅನ್ನೋ ಟೆನ್ಷನ್ನು. ಮನೆ ಕ್ಲೀನಿಂಗು ಅಷ್ಟೇ, ನಮ್ಮ ಮನೆಗೂ ಎಲ್ಲರೂ ಗಂಡು ಮಕ್ಕಳೇ ಆಗಿರೋದ್ರಿಂದ ಅವರು ಎಷ್ಟು ಮಾಡ್ತಾರೆ ಆದಷ್ಟು ನಾನು ಸಹ ಮಾಡಲೇಬೇಕಾಗತ್ತೆ. ಮತ್ತು ಯಾರನ್ನು ನಾನು ಕೆಲಸಕ್ಕೂ ಕರ್ಕೊಂಡು ಕ್ಲೀನಿಂಗ್ ಏನು ಮಾಡಿಲ್ಲ, ಎಲ್ಲ ನಾನೇ ಮಾಡಿದೆ. ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಕ್ಲೀನಿಂಗ್ ಮಾಡಿಕೊಂಡು. ಆದರೆ ನಾನು ಫಸ್ಟಿಂದ ನನ್ನ ತಲೆಯಲ್ಲಿ ಏನು ಅಂದರೆ, ನಾನು ಟೈಲರು, ನಾನು ತುಂಬ ಎಲ್ಲ ವಸ್ತುಗಳು ಇಟ್ಕೊಂಡ್ರೆ ಮತ್ತು ತುಂಬಾ ಮನೆ ಫುಲ್ಲು ಗಲೀಜು ಇಟ್ಕೊಂಡ್ರೆ ಒಂದೇ ಸತಿಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಒಂದು 6 ತಿಂಗಳಿಂದನೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಬಂದಿದ್ದೆ. ಮತ್ತು ಈಗ ಮೊನ್ನೆ ಸಹ ನಾವು ತಿರುಪತಿ ಹೋಗುವಾಗ್ಲೂ ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಈಗ ಇನ್ನೂ ಡೀಪ್ ಕ್ಲೀನ್ ಮಾಡಿಬಿಟ್ಟೆ. ಬಾಡಿಗೆ ಮನೇಲಿರೋದ್ರಿಂದ ಪೇಂಟಿಂಗ್ ಏನು ನಾವು ಮಾಡ್ಸೋಕ್ಕೆ ಹೋಗಲಿಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಮನೆ ಆಗಿರೋದ್ರಿಂದ ಪೇಂಟಿಂಗ್ ಏನು ಮಾಡಿಸಿಲ್ಲ. ಮತ್ತು ಇತ್ತಿತ್ತಲಾಗಷ್ಟೇ ಬಾಡಿಗೆ ಎಲ್ಲ ಜಾಸ್ತಿ ಮಾಡಿದರು. ಹಾಗಾಗಿ ಸಾಕು, ಇದರಲ್ಲೇ ನಾವೇನು ಇಲ್ಲಿ ಹಬ್ಬ ಏನೋ ಅಷ್ಟು ಮಾಡಲ್ಲ, ನಾವು ನಮ್ಮ ಮನೆಗೆ ಹೋಗ್ತೀವಿ.
ಹಾಗಾಗಿ ಸಾಕು ಅಂತ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಸ್ವಂತ ಮನೆ ಆದಮೇಲೆ ಕುರಿ ಕಡ್ದು ಹಬ್ಬ ಮಾಡೋದು ಇದ್ದೇ ಇದೆ ಅಲ್ವಾ. ಅವಾಗ ನಾನು ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಜಾತ್ರೆಗೆಲ್ಲ ಬಟ್ಟೆಗಳು ರೆಡಿ ಆಗ್ತಾ ಇದ್ದಾವೆ. ಬಟ್ಟೆ ಬಂದಿದ್ದು ಯಾವುದು ವಾಪಸ್ ಕಳಿಸ್ತಾ ಇಲ್ಲ, ಎಲ್ಲ ಇಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಸಹನಾ ಮತ್ತು ಯಾಸ್ಮಿನು ನಾನು ಇದ್ದೀವಲ್ವಾ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಎಲ್ಲ ಇಸ್ಕೊಳ್ತಾ ಇದ್ದೀನಿ. ಆದಷ್ಟು ಟ್ರೈ ಮಾಡಿ ಕೊಡೋಣ ಅಂತೇಳ್ಬಿಟ್ಟು. ಎಷ್ಟೇ ಬಟ್ಟೆ ಇದ್ದರೂ ಕಟ್ಟಿಂಗ್ ನಾನೇ ಮಾಡಬೇಕಲ್ವ. ಒಂದೊಂದು ದಿವಸಕ್ಕೆ ನನಗೆ 25-30 ಬ್ಲೌಸು ಕಟ್ಟಿಂಗ್ ಆಗಿಬಿಡುತ್ತೆ. ಅದರಲ್ಲೂ ಸಹಿತ ಈಗ ಆಟೋಮೆಟಿಕ್ ಟ್ರಿಮ್ಮರ್ ಕಟ್ಟಿಂಗ್ ಬಂದಿದೆ, ಅದನ್ನಾದರೂ ತೊಗೊಂಡಿದ್ರೆ ಸ್ವಲ್ಪ ನನಗೆ ಹೆಲ್ಪ್ ಆಗ್ತಿತ್ತು. ಆದರೆ ಅದಿಲ್ಲ ಇವಾಗ ನನ್ನ ಹತ್ರ. ನಾರ್ಮಲ್ ಕತ್ರಿಯಲ್ಲೇ ಕಟ್ ಮಾಡ್ತೀನಿ. ಮನೆ ಕೆಲಸ ಫುಲ್ ಮತ್ತು ಟೈಲರಿಂಗ್ ಕೆಲಸ ಅಂಥೇಳಿ ತುಂಬ ಫುಲ್ ಹೆವಿ ಆಗುತ್ತೆ. ಏನೂ ಮಾಡೋಂಗಿಲ್ಲ. ನಾವು ಈ ಸೀಸನ್ ಟೈಮಲ್ಲಿ ಸ್ವಲ್ಪ ದುಡಿದ್ರೆ ಮಾತ್ರ ನಮಗೆ ಏನಾದರೂ ಲಾಭ ಅಂತ ಆಗೋದು. ಸೀಸನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದರೆ ಆಗ ಯಾರೂ ತಂದುಕೊಡಲ್ಲ. ಇಂಥ ಟೈಮಲ್ಲಿ ನಾವು ಕೆಲಸ ಮಾಡಿದ್ರೆ ಇಲ್ಲೊಬ್ಬರು ಟೈಲರ್ ಇದ್ದಾರೆ ಅಂತಲೂ ಗೊತ್ತಾಗುತ್ತೆ. ಹಾಗೆ ಜನಕ್ಕೂ ಸಹ ಪರಿಚಯ ಆಗುತ್ತೆ. ನಾವು ಸೀಸನ್ ಅಂದರೆ ನಮ್ಗೆ ಯಾರೂ ಕೊಡೋದಿಲ್ಲ. ಅವಾಗ ನಮಗೂ ಸಹ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೂ ಬಟ್ಟೆ ಕೊಡೋದಿಲ್ಲ. ಈಗ ನಮಗೆ ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಆದರೂ ಸಹಿತ ನಾವು ಮಾಡಲೇಬೇಕಾಗತ್ತೆ. ನೋಡಿ, ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ತರಿಸಿದ್ದೆ, ಒಂದು ಸತಿ ಖಾಲಿಯಾಗಿ ಮತ್ತೆ ತರಿಸಿದ್ದೀನಿ. ಅಂದರೆ ಜಾತ್ರೆ ಹತ್ತಿರ ಇದ್ದಾಗ ಬಟ್ಟೆ ಕೊಡೋಕ್ಕೆ ಇಸ್ಕೊಡೋಕ್ಕೆ ಬಂದಾಗ ತಗೊಳ್ತಾರೆ. ಹಾಗೆ ವೀಡಿಯೋಸ್ಗಳು ಹಾಕಿದ್ದೀನಿ. ಇನ್ನೂ ಸಹ ನಾನು ಒಂದು 10 ವರ್ಷದ ಹಿಂದೆ ತುಂಬ ಬಟ್ಟೆ ಸೇಲ್ ಮಾಡ್ತಾಯಿದ್ದೆ. ಆವಾಗ ಆನ್ಲೈನ್ ಅಷ್ಟೊಂದೇನು ಇದಾಗಿರಲಿಲ್ಲ. ಆಗ ಮನೆಗೆ ಬಂದು ತಗೊಳೋರು ಸುಮಾರು ಜನ ಇದ್ದರು. ಈಗಂತೂ ವೀಡಿಯೋಸು ಫೋಟೋ ಎಲ್ಲ ಸ್ಟೇಟಸಲ್ಲಿ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ನೋಡಿಬಿಟ್ಟು ಆರ್ಡರ್ ಮಾಡ್ತಾರೆ. ನಾವು ಎಲ್ಲಿಗೆ ಬೇಕಾದರೂ ಕೊರಿಯರ್ ಮಾಡ್ತೀವಿ. ಹಾಗೆ ನಾನು ಎಷ್ಟೋ ಬಟ್ಟೆಗಳನ್ನು ನಿಮಗೆ ತೋರಿಸಿದ್ದೀನಿ. ಇವೆಲ್ಲ ಸಿಂಗಲ್ ಟಾಪ್ಗಳು ಖಾಲಿಯಾಗಿ ಮತ್ತೆ ಒಂದು ಸ್ವಲ್ಪ ತರಿಸಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ಖಾಲಿ ಆಗುತ್ತೋ ಇಲ್ವೋ ಅನ್ನೋ ಭಯ ತುಂಬ ಇರುತ್ತೆ. ಈಗಂತೂ ಆನ್ಲೈನ್ ಪರ್ಚೇಸಿಂಗ್ ಜಾಸ್ತಿ ಅಲ್ವಾ. ಹಾಗಾಗಿ ನಾವು ಆನ್ಲೈನ್ ಕೊಡ್ತೀವಿ ಅಂದ್ರೆ ಸಹಿತ ಸಿಕ್ಕಾಪಟ್ಟೆ ಜನ ಬಟ್ಟೆ ಸೇಲ್ ಮಾಡೋದ್ರಿಂದ ಕಮ್ಮಿ ಅನಿಸುತ್ತೆ. ಅಂದರೆ ಒಂದೇ ಸತಿಗೆ ಸೇಲ್ ಆಗೋದು ಕಷ್ಟ. ಇನ್ನೂ ಜನಕ್ಕೆ ಗೊತ್ತಾದರೆ ಎಲ್ಲರೂ ತಗೊಳ್ತಾರೆ ಅಂದ್ಕೊಂಡಿದ್ದೀನಿ. ನೋಡಬೇಕು, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಮ್ಮ ಊರಿನ ಜಾತ್ರೆ ನಡೆಯುವಾಗಾಗಿರ್ಬೋದು ಅಥವಾ ನಮ್ಮ ಊರಿನ ಜಾತ್ರೆ ಆದಮೇಲೆ ಎಷ್ಟೆಲ್ಲ ಬಟ್ಟೆ ಹೋಯಿತು, ಸೇಲ್ ಆಯಿತು ಅಂತ ನೋಡ್ಬೋದು. ಇದೆಲ್ಲ ರೆಡಿ ಡ್ರೆಸ್ಸು ಫ್ರೆಂಡ್ಸ್, ಕಾಟನ್ ಡ್ರೆಸ್ ತುಂಬ ಚೆನ್ನಾಗಿದ್ದಾವೆ. ಆಲ್ಮೋಸ್ಟ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಆದರೆ ಮನೇಲಿ ಸೇಲ್ ಮಾಡ್ತೀವಿ ಅಂದಾಗ ಏನು ಅಂತಂದರೆ ರೇಟ್ ಜಾಸ್ತಿ ಆಯಿತು. ಈಗ ನಮ್ಮ ಊರವ್ರು ಏನು ಅಂದ್ಕೊಳ್ತಾರೆ ಅಂತಂದರೆ, ಅಯ್ಯೋ ಇನ್ನೇನು ತಗೋಬೇಕು ಬಿಡು, ಅವಳಿಗೆ ಭಾರಿ ಲಾಭ ಇಟ್ಟು ಮಾರ್ತಾಳೆ, ಹಂಗೆ ಹಿಂಗೆ ಅಂತಾರೆ. ಇಲ್ಲ ಫ್ರೆಂಡ್ಸ್, ಅಂಗಡಿಗಳಿಗಿಂತ ನಾವು ಎಷ್ಟು ಲಾಭ ಕಡಿಮೆ ಅಂತಂದರೆ, ಮತ್ತು ಒಂದು ಸೀರೆ ಮೇಲೆ ಅಂಗಡಿಗಳಲ್ಲಿ 50 ರೂಪಾಯಿ ಸಹಿತ ಬಿಡಲ್ಲ. ನಾವು ಒಂದು ಸೀರೆ ಮೇಲೆ 100-150 ಬಿಟ್ಟು ಕೊಟ್ಟರು ಲಾಭ ಜಾಸ್ತಿ ಇಲ್ದಿದ್ರೂ ತಗೊಳ್ಳೋದಿಲ್ಲ. ಈ ರೀತಿ ನೋಡಿ, ಇದೊಂದೆರಡು ಡ್ರೆಸ್ಸು ಸ್ಟಿಚ್ ಮಾಡಿದ್ವಿ. ಈ ಬ್ಯುಸಿ ಸೀಸನಲ್ಲೂ ಸಹಿತ ಡ್ರೆಸ್ ಕೊಟ್ಟೋಗಿದ್ರು, ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿದ್ವಿ. ಹಾಗೆ ಇದೊಂದು ಬ್ಲೌಸು ಅವಾಗ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅದು ಯಾಸ್ಮಿನ್ ಹತ್ರ ಇಟ್ಟಿದ್ದೆ, ಅದು ಅರ್ಜೆಂಟ್ ಕೊಡೋದು ಹೊಲಿದು ಕಟ್ಟಿಂಗ್ ಮಾಡಿ ಇಟ್ಬಿಟ್ಟಿದೆ. ಇನ್ನೂ ಬಟ್ಟೆನ ಹೊಲಿದು ಕೊಡಬೇಕು. ನೋಡಿ ಫ್ರೆಂಡ್ಸ್, ರ್ಯಾಕಲ್ಲಿ ಕಟ್ ಮಾಡಿರೋದೆಲ್ಲ ಜೋಡಿಸಿಟ್ಟಿದ್ದೀನಿ. ಈ ಥರ ಕಟ್ಟಿಂಗ್ ಒಂದು ಇತ್ತು ಅಂತಂದರೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎಷ್ಟೇ ಕೆಲಸ ಮಾಡಿರಲಿ ನಾವು 1-2 ಬ್ಲೌಸ್ ಆದರೂ ಸ್ಟಿಚ್ ಮಾಡಿಬಿಡ್ತೀವಿ. ಅದೇ ಕಟ್ಟಿಂಗ್ ಇಲ್ಲ ಆ ತಕ್ಷಣ ಬಂದು ನಾವು ಹೊಸ ಬಟ್ಟೆನೇ ತೆಗೆದು ಸ್ಟಿಚ್ ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ಸ್ಟಿಚ್ ಮಾಡೋದಕ್ಕಾಗಲ್ಲ. ಫ್ರೆಂಡ್ಸ್, ಏನೆಲ್ಲ ಆಯಿತು, ಎಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಏನು ಮಾಡಬೇಕು, ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.